ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನೆನೆಸಿರುವ ಹೆಸರು ಕಾಳು ಮತ್ತು ಕಡಲೆ ಬೀಜ ತುಂಬ ಪ್ರೋಟೀನ್ ಇರುವಂಥದ್ದು ರೀ. ಇವತ್ತೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋಣ ರೀ. ಮೊಸರು, ಸೋಡಾ ಏನೋ ಯಾವುದೂ ಬೇಡ, ಕಡಿಮೆ ಎಣ್ಣೆ ಬಳಸಿ ಮಾಡೋಣ. ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ಅಂತಲೂ ಕರಿಬೋದು. ಅಥವಾ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಹೆಲ್ದಿ ಆಗಿನೂ ಹಾಕಿಕೊಡ್ಬೋದು. ನೋಡಿ, ನಾನು 1 ಕಪ್ ಆಗಷ್ಟೇ ಹೆಸರು ಕಾಳು, 3 ಸ್ಪೂನ್ ಆಗಷ್ಟೇ ಶೇಂಗಾ ಅನ್ನ 2 ಬಾರಿ ತೊಳೆದು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನಿ ರೀ. ನೀವು ಬೆಳಗ್ಗೆ ಮಾಡೋರಿದ್ರಂದ್ರೆ ರಾತ್ರಿನೇ ನೆನೆಸ್ಬಿಡ್ರಿ, ಅಥವಾ ಸಾಯಂಕಾಲ ಮಾಡೋರಿದ್ರೆ ಅಂದ್ರೆ ನೀವು ಇದನ್ನ ಬೆಳಗ್ಗೆ ಒಂದು 7 ರಿಂದ 8 ಅವರ್ ಇದು ಏನಾಗಬೇಕ್ರಿ, ಹೆಸರು ಕಾಳು ಚೆನ್ನಾಗಿ ನೆನಿಬೇಕು. ಶೇಂಗಾ ಬೇಗನೆ ನೆನಿತಾವ, ಆದರೆ ಹೆಸರು ಕಾಳಿಗೆ ಅಷ್ಟು ಟೈಮ್ ಬೇಕೇ ರೀ. ಈಗ ಎರಡನ್ನೂ ಏನು ಮಾಡಿ ನೀರನ್ನು ತೆಗೆದ್ಬಿಟ್ಟು ತೊಗೊಂಡು ಬಂದೀನಿ ರೀ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಮತ್ತು ಹೆಸರು ಕಾಳು, ಕಡಲೆ ಬೀಜ ಅಥವಾ ಶೇಂಗಾನ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡ್ರು ನಡೀತದೆ ರೀ. ನೀವು ಇದನ್ನು ಝೀರೋ ಆಯಿಲ್ ರೆಸಿಪಿ ಅಂತಲೂ ಕರಿಬೋದು. ಎಣ್ಣೆ ಒಂದು ಹನಿನೂ ಬಳಸ್ತೇನೋ ಇದನ್ನು ಮಾಡ್ಕೋಬೋದು ನೋಡ್ರಿ. ಈಗ ಇದಕ್ಕೆ ಏನು ಮಾಡ್ತೀನಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ಇದಕ್ಕೆ ಖಾರಕ್ಕೆ 3 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇದಕ್ಕೊಂದು 9 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಹಸಿ ಶುಂಠಿನ ಹಾಕ್ತಾ ಇದ್ದೀನಿ. ಕೆಲವರು ಬೆಳ್ಳುಳ್ಳಿ ಜಾಸ್ತಿ ತಿನ್ನಲ್ಲ ಅನ್ನೋರು ಒಂದು 3 ಬೆಳ್ಳುಳ್ಳಿನೇ ಹಾಕ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಅರ್ಧ ಈರುಳ್ಳಿಯನ್ನು ದಪ್ಪ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಗಟ್ಟಿಯಾಗಿನೇ ರುಬ್ಬಿ ತಗೋರಿ. ಯಾಕೆ ನಾನು ಗಟ್ಟಿಯಾಗಿನೇ ರುಬ್ಬಿ ತಗೋಬೇಕಂತ ಹೇಳಿ ನಿಮಗೆ ಆಮೇಲೆ ಹೇಳ್ತೀನಿ. ನೋಡಿ, ಸ್ವಲ್ಪ ನೀರನ್ನು ಹಾಕೊಂಡಿಟ್ಟು ನಾನು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ಈಗ ಇದನ್ನೇನು ಮಾಡೋಣ ರೀ, ನೆನೆಸಿ ಹೆಸರು ಕಾಳು ಕಡಲೆ ಬೀಜ ಏನು ನೆನೆಸಿದಿಲ್ಲ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿಯೇ ರುಬ್ಬಿಬಿಟ್ಟು ತೊಗೊರಿದ್ದೀನಿ. ಈಗ ಇದಕ್ಕೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. ಇಲ್ಲಿ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕೋಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಸಣ್ಣ ಸ್ಪೂನಿಂದನೇ ಅರ್ಧ ಟೀ ಸ್ಪೂನ್ ಆಗಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಸಿ ಮೆಣಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಒಂದು ಸ್ವಲ್ಪ ಹೆಸರು ಕಾಳು ಟೇಸ್ಟ್ ಮದ ಇರ್ತದೆ. ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕಿದ್ದೀನಿ. ಇಲ್ಲ ಅಂದ್ರೆ ನಿಮ್ಮ ಕಡೆ ಚಾಟ್ ಮಸಾಲೆ ಇಲ್ಲ ಅಂದ್ರೆ ನೀವು ಏನು ಮಾಡ್ಬೋದು, 1 ಸ್ಪೂನ್ ಆಗಷ್ಟೇ ನಿಂಬೆ ರಸ ಅನ್ನಾದ್ರೂ ಹಾಕೋಬೋದು. ಇಲ್ಲಿನೂ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ನಾನು ರುಬ್ಬು ಮುಂದೆ ಹಾಕಿನ ಅಂತ ಹೇಳಿ ಅದನ್ನು ಹಾಕಿಲ್ಲರಿ ನಾನು. ಈಗ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಏನು ಮಾಡ್ಬೇಕ್ರಿ, ಗೋಧಿ ಹಿಟ್ಟನ್ನು ಹಾಕಬೇಕು. ನಾನು ದೊಡ್ಡ ಬಟ್ಲೆ 2 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಫಸ್ಟ್ ಸ್ವಲ್ಪ ಹಾಕಿ ಕಲಿಸ್ಬಿಟ್ಟು ನೋಡ್ತೀನಿ ರೀ. ಆಮೇಲೆ ಹಿಟ್ಟು ಹಿಡಿಸ್ತಿತ್ತಂದ್ರೆ ಎಲ್ಲವನ್ನು ಹಾಕೋತೀನಿ. ನೋಡಿ, ನಾನು ನಿಮಗೆ ಏನು ಹೇಳಿದ್ದೀನಿ, ಯಾಕೆ ನೀರನ್ನು ಜಾಸ್ತಿ ಹಾಕಿ ರುಬ್ಬಬಾರ್ದಂದ್ರೆ ಇದು ಎಷ್ಟು ತೆಳುವಾಗ್ತಿದ್ಲ ಆವಾಗ ಗೋಧಿ ಹಿಟ್ಟು ಜಾಸ್ತಿ ಹಿಡಿಸ್ತದೆ. ಅದಕ್ಕೆ ಇದನ್ನು ರುಬ್ಬು ಮುಂದೆ ಏನು ಮಾಡಬೇಕು, ನೀವು ಆದಷ್ಟು ಗಟ್ಟಿಯಾಗಿಯೇ ರುಬ್ಬಿಬಿಟ್ಟು ತೊಗೋಬೇಕು ನೋಡ್ರಿ. ಇಲ್ಲಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ತಿನ್ನು ಮುಂದೆ ಬಾಯಕ್ಕೆ ಟೇಸ್ಟ್ ಚೆನ್ನಾಗಿ ಹತ್ತದ ಅಂತ ಹೇಳಿ. ಇಲ್ಲ ರುಬ್ಬು ಮುಂದೆ ಹಾಕಿವಿ ಈ ರೀತಿ ಬೇಡ ನಮ್ಗೆ ಲಟ್ಸಕ್ಕೆ ಬರಲ್ಲ ಅನ್ನೋರು ನೀವು ಅದನ್ನು ಸ್ಕಿಪ್ನು ಮಾಡ್ಬೋದು. ಕ್ಯಾರೆಟನ್ನು ಬೇಕಾದ್ರೆ ಇನ್ನೂ ಹೆಲ್ದಿ ಮಾಡ್ತಿದ್ರಂದ್ರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು ನೋಡ್ರಿ. ಈ 2 ಬಟ್ಲಾಗಷ್ಟು ಎಲ್ಲನೂ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಮತ್ತಿಲ್ಲಿ ಹಿಟ್ಟನ್ನು ಸಾಫ್ಟಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿನಿ ರೀ. ಕೆಲವೊಬ್ರಿಗೆ ಭಾಳ ಹಿಟ್ಟು ಮೆತ್ತಗಿತ್ತಂದ್ರೂ ಲಟ್ಸಕ್ಕೆ ಬರಲ್ರಿ. ಅಂಥವ್ರಿಗೆ ಏನು ಮಾಡಿರಿ, ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಲಟ್ಸ್ಕೊಂಡ್ಬಿಟ್ಟು ತೊಗೊರಿ. ನಾನೇನು ಮಾಡಿ ಇವತ್ತು ಪರಾಠನ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಹಿಟ್ಟು ಮೆತ್ತಗಿತ್ತಂದ್ರೆ ಪರಾಠನೂ ಸಾಫ್ಟಾಗಿ ಬರ್ತಾವೆ ಅಂತ ಹೇಳಿ ಸ್ವಲ್ಪ ಮೆತ್ತಗನೆ ಕಲಿಸ್ಬಿಟ್ಟು ತೊಗೊಂಡಿನಿ. ಎಲ್ಲರಿಗೂ ಇಷ್ಟು ಮೆತ್ತಗಿನ ಹಿಟ್ಟದಿಂದ ಲಟ್ಸಕ್ಕೆ ಬರಲ್ಲ. ನಿಮಗೆ ಯಾರಿಗೆ ಬರಲ್ಲಲ್ಲ ಅವ್ರು ಏನು ಮಾಡಿರಿ, ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊರಿ. ಮುಚ್ಚಿ ಒಂದು 10 ನಿಮಿಷ ತೆಗೆದಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ನೆನೆದು ಮತ್ತಷ್ಟು ಮೆತ್ತಗೆ. ನಾನು ಇಲ್ಲಿ 3 ರೀತಿ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡ್ಕೊರಿ, ಅಥವಾ ನಿಮಗೆ ಇದ್ರೊಳಗೆ ಯಾವ್ದು ಇಷ್ಟ ಅಲ್ಲ ನೀವು ಅದನ್ನು ಮಾಡ್ಕೋಬೋದು ನೋಡಿ. ಈಗ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ. ನಿಮಗೆ ಸಣ್ಣದಾಗಿಯೇ ಲಟ್ಟಿಸ್ಬಿಟ್ಟು ತೊಗೋತೀನಿ. ಭಾಳ ದೊಡ್ಡ ಉಳ್ಳಿ ಹಿಡಿದ್ರೆ ಒಬ್ಬರಿಗೆ ದೊಡ್ಡ ಲಟ್ಸಕ್ಕೂ ಬರೋದಿಲ್ಲ. ಮತ್ತು ಸಣ್ಣ ಉಳ್ಳಿ ತೊಗೊಂಡೆ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಒಟ್ಟು ಟೋಟ್ಲಿ 3 ರೀತಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗ್ತೈತಿ, ಅಥವಾ ಇದು ಹೆಲ್ದಿ ಅಂದ್ರೆ ಇದಂತೂ ರೆಸಿಪಿ ಹೆಲ್ದಿನೇ ಅದ. ಇನ್ನೂ ಹೆಲ್ದಿ ಮಾಡ್ಬೇಕಂದ್ರೂ ನಾನು ಅದನ್ನೂ ಮಾಡಿಬಿಟ್ಟು ತೋರಿಸಿದ್ದೀನಿ. ನೀವು ನೋಡಿರಿ 3 ರೀತಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಈಗ ಉಳಿದಿರುವ ಹಿಟ್ಟನ್ನು ಮುಚ್ಚಿಟ್ಟಿದ್ದೀನಿ. ಫಸ್ಟ್ ಒಂದನ್ನು ಉಳ್ಳಿಯನ್ನು ತೊಗೊಂಡು ಹಾಗೇ ಏನು ಮಾಡ್ತೀನಿ ರೀ, ಹಿಟ್ಟು ಹಚ್ಚಿ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿ. ದಿನಾಲು ಮಕ್ಕಳಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿ ಎಲ್ಲರಿಗೂ ಯೋಚನೆ ಇರ್ತದೆ. ಈ ರೀತಿ ಹೆಲ್ದಿಯಾಗಿ ಪ್ರೋಟೀನ್ ರಿಚ್ ನೀವು ಇದನ್ನು ಪರಾಠನ ಮಾಡಿರಿ ನೋಡಿ. ಈ ರೀತಿ ಎಷ್ಟು ಉಳ್ಳಿ ಸಣ್ಣ ತೊಗೊಂಡಿದ್ದಿಲ್ಲ, ತುಪ್ಪ ತೆಳುವಾಗೇನೆ ಲಟ್ಸ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಸ್ವಲ್ಪ ಅದಕ್ಕೆ ಕಟ್ ಮಾಡಿ ಈರುಳ್ಳಿ ಹಾಕಿರೋದ್ರಿಂದ ಆ ರೀತಿ ಆಗ್ತದೆ ನೋಡಿ. ಇದನ್ನು ಇಷ್ಟನ್ನೇ ಹಿಟ್ಟನ್ನು ಕಲಿಸ್ಬಿಟ್ಟು ಈ ರೀತಿ ಪ್ಲೇನಾಗಿ ಲಟ್ಟಿಸ್ಬಿಟ್ಟು ತೊಗೋರಿ. ಇಲ್ಲಾಂದ್ರೆ ಇನ್ನೊಂದು ರೀತಿಯೂ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೀವು ಅದನ್ನು ಫಸ್ಟ್ ಏನು ಮಾಡೋದ್ರಿ, ದೊಡ್ಡದಾಗಿಯೇ ನಾನು ನಿಮಗೆ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿ. ಇದಕ್ಕೆ ಇನ್ನೂ ಹೆಲ್ದಿ ಮಾಡೋ ಸಲುವಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ.
ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಟೇಸ್ಟ್ನು ಚೆನ್ನಾಗಿ ಬರ್ತದೆ, ಇನ್ನೂ ಜಾಸ್ತಿ ಐರನ್ ರಿಚ್ ಆಗ್ತದೆ. ಮತ್ತು ಕಪ್ ಎಳ್ಳನ್ನು ಹಾಕಿನ್ರಿ. ಕಪ್ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಕ್ಯಾಲ್ಶಿಯಂ ಇರೋಂಥದ್ದು. ಲಾಸ್ಟಿಗೆಲ್ಲ ಲಟ್ಟಿಸಿದ್ಮೇಲೆ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ತೊಗೊರಿ, ಅದು ಚೆನ್ನಾಗಿ ಅಂಟಿ ಬಿಡ್ತದೆ. ಈಗ ಇನ್ನೊಂದು 2 ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೊಂದು ರೀತಿ ಇದನ್ನು ಫಸ್ಟ್ ಪ್ಲೇನ್ ಹಾಗೇನೇ ತೆಳುವಾಗಿ ಲಟ್ಟಿಸ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ನೋಡಿರಿ. ಕೈಯಿಂದ ನೀಟಾಗಿ ಸ್ವಲ್ಪ ಎಲ್ಲ ಕಡೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡಿದ್ದೀನಿ ನೋಡಿ. ಈ ರೀತಿ ಪದರ ಆಗಿ ಮಾಡ್ಬೇಕಂದ್ರೂ ಈ ರೀತಿ ಮಾಡ್ಕೋಬೇಕು ನೋಡಿರಿ. ಫಸ್ಟ್ ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಈ ರೀತಿ ಸುತ್ತಿ ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ 3 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗ್ತದೆ, ಅದಕ್ಕೆ ನಾನು 3 ರೀತಿ ಮಾಡಿ ತೋರಿಸಿದ್ದೀನಿ. ಇಲ್ಲ ಅಂದ್ರೆ ಪದರ ಆಗಿ ಲೇಯರ್ ಆಗಿ ಈ ರೀತಿನೂ ಒಂದು ಸ್ವಲ್ಪ ನೋಡೋಕೆ ಡಿಫ್ರೆಂಟ್ ಕಂಡ್ರೆ ಆ ರೀತಿನೂ ಮಕ್ಕಳು ಇಷ್ಟಪಡ್ತಿರ್ತಾರಲ್ಲ, ಈ ರೀತಿನೂ ನೀವೇನು ಮಾಡ್ಬೋದು ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ತುಂಬ ಸಿಂಪಲ್ ಅದ ರೀತಿ. ಎಷ್ಟು ನೋಡ್ರಿ ನಿಮಗೆ ತೋರಿಸ್ತೀನಿ ಎಷ್ಟು ಲೇಯರ್ ಆಗಿರ್ತದೆ ಎಲ್ಲನೂ ನೋಡಿರಿ. ಈ ರೀತಿ ಆಗ್ತದೆ ನೋಡಿರಿ. ಇದನ್ನು ಈಗನೇ ಏನು ಮಾಡ್ತೀನಿ, ಇದಕ್ಕೊಂದು ಸ್ವಲ್ಪ ಸಣ್ಣ ಎಳೆ ಪಾಲಕ್ ಸೊಪ್ಪು ಇತ್ತು ರೀ, ಅದನ್ನು ಸಣ್ಣಕ್ಕೆ ತೊಳೆದು ಕಟ್ ಮಾಡಿಟ್ಟಿದ್ದೆ. ಈ ರೀತಿ ಸ್ವಲ್ಪ ಕಪ್ ಎಳ್ಳು, ನಿಮ್ಮ ಕಡೆ ಕಪ್ ಎಳ್ಳಿಲ್ಲ ಅಂದ್ರೆ ನೀವು ಬಿಳಿ ಎಳ್ಳನ್ನಾದರೂ ಹಚ್ಕೋರಿ ನಡೀತದೆ. ಇಲ್ಲ ಪಾಲಕ್ ಸೊಪ್ಪು ಇಲ್ಲಾಂದ್ರೂ ಬರೀ ಎಳ್ಳು ಹಚ್ಚೂ ಲಟ್ಟಿಸ್ರಿ, ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾನು ಹೇಳಿದ್ದೀನಿ ಭಾಳ ಮಂದಿಗೆ ಇಷ್ಟು ಮೆತ್ತಗೆ ಹಿಟ್ಟಿತ್ತಂದ್ರೆ ಒಬ್ಬೊಬ್ರು ಲಟ್ಸಕ್ಕೆ ಬರೋದಿಲ್ಲ. ನಿಮ್ಗೆ ಆ ರೀತಿ ಏನಾರು ಇತ್ತಂದ್ರೆ ನೀವು ಜಾಸ್ತಿ ಅವಾಗನೇ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿನೇ ನೋಡಿರಿ. ಇದು ಒಂದು ಸ್ವಲ್ಪ ಏನು ಈ ರೀತಿ ಪರಾಟ ಮಾಡಿದ್ರೆ ದಪ್ಪ ಬರ್ತಾವೆ ರೀ. ಭಾಳ ಭಾರ ಹಾಕಿನೂ ಲಟ್ಟಿಸ್ಬಾರ್ದು, ಮತ್ತು ಏನಾಗ್ತವೆ ಆ ಲೇಯರ್ ಕಾಣೋದಿಲ್ಲ. ಅದಕ್ಕೆ ಇಲ್ಲ ದಪ್ಪ ಇದ್ರೂ ಈ ರೀತಿ ಲೇಯರ್ ಬೇಕಂದ್ರೂ ನೀವು ಈ ರೀತಿನೂ ಮಾಡ್ಕೋಬೋದು. ಫಸ್ಟ್ ನಾನು ಪ್ಲೇನ್ ಹಾಗೇನೆ ತೆಳುವಾಗಿ ಲಟ್ಸ್ಕೊಂಡಿದ್ದಲ್ಲ ಅದನ್ನೀಗ ಬೇಯಿಸ್ಬಿಟ್ಟು ತೊಗೋತಾ ಇದ್ದೀನಿ ನೋಡಿ. ಒಟ್ಟು 0 ಆಯಿಲ್ ಅಂದ್ರೆ ನೀವು ಎಣ್ಣೆ ಒಂದು ಚೂರೂ ಬಳಸ್ತೇನೆ ಹಾಗೇನೆ ಬೇಯಿಸ್ಬಿಡ್ತೀನಿ ರೀ. ಇಲ್ಲ ಅಥವಾ ತುಪ್ಪ ಮತ್ತು ಬೆಣ್ಣೆ ನಡೀತದಂದ್ರೆ ಅದನ್ನು ಹಚ್ಬಿಟ್ಟು ನೀವೇನು ಮಾಡ್ಬೋದು ಬೇಯಿಸ್ಬಿಟ್ಟು ತೊಗೋಬೋದು. ನಾನು ಎಣ್ಣೆನೇ ಹಚ್ಚಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ನೀವು ಎಷ್ಟು ತೆಳು ಲಟ್ಟಿಸ್ತೀರಲ್ರಿ ಅಷ್ಟೇ ಬೇಗನೆ ಬೇಯ್ದು ಬಿಡ್ತದೆ. ಮತ್ತು ತೆಳು ಇತ್ತಂದ್ರೆ ಆರದ ಮೇಲೆ ತಿನ್ನೋಕ್ಕೂ ಟೇಸ್ಟ್ ಇರ್ತಾರೆ. ದಪ್ಪಿದ್ದಾಗ ತುಂಬ ದಪ್ಪ ಇತ್ತು ತಿಳ್ಕೊರಿ, ಬಿಸಿ ಇದ್ದಾಗ ಅಷ್ಟೇ ಚೆನ್ನಾಗತ್ತದ, ಆರದ ಮೇಲೆ ಅದು ತಿನ್ನೋಕೆ ಟೇಸ್ಟ್ ಹತ್ತೋದಿಲ್ಲ. ಆದರೂ ನಾನು ನಿಮಗೆ 3 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಅಲ್ಲ ನೀವು ಅದನ್ನು ಮಾಡ್ಕೊರಿ. ನಿಮ್ಮ ಕಡೆ ಸೊಪ್ಪು ಇಲ್ಲಾಂದ್ರೂ ಬರೀ ಎಳ್ಳನ್ನು ಅಷ್ಟನ್ನು ಹಚ್ಕೊಂಡ್ರು ನಡೀತದೆ, ಅಥವಾ ಯಾವುದೂ ಬೇಡ ಪ್ಲೇನ್ ಅಷ್ಟೇನು ಲಡ್ಸ್ಕೊತೀವಿ ಅಂದ್ರೆ ನಡೀತದೆ ರೀ. ನೋಡಿ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಪ್ರೋಟೀನ್ ರಿಚ್ ಥಾಲಿನೇ ರೆಡಿಯಾಗಿದೆ ನೋಡಿರಿ. ಇವತ್ತು ದಾಲ್ ಮಾಡ್ಕೊಂಡಿದ್ದೆ, ಮೊಸರು, ಉಪ್ಪಿನಕಾಯಿ, ಈ 3 ರೀತಿ ಲಟ್ಸಿದ ಪರಾಟ ನೋಡಿ. ನೀವು ಇದ್ರ ಜೊತೆನೇ ತಿನ್ಬೇಕತ್ತೇನಿಲ್ಲ, ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ. ಎಲ್ಲನೂ ಲೇಯರ್ ಈ ರೀತಿಯಾಗಿರ್ತಾವೆ ರೀ. ಇಲ್ಲ ಅಂದ್ರೆ ಪ್ಲೇನನ್ನು ನೀವು ತೆಳುವಾಗಿನೇ ಅದು ಇವು 2 ತೆಳುವಾಗಿರ್ತಾವಲ್ಲ ಈ ರೀತಿ ನೋಡಿ. ಹಿಟ್ಟು ಎಷ್ಟು ಮೆತ್ತಗಿರ್ತಾವಲ್ಲ ಪರಾಟ ಅಷ್ಟೇ ಸಾಫ್ಟಾಗಿ ಬರ್ತಾವೆ ಅಂಥೇಳಿ ನಾನು ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಕಡಲೆ ಬೀಜ ಅಥವಾ ಶೇಂಗಾದಿಂದ ಮಾಡಿರುವಂಥ ಪ್ರೋಟೀನ್ ರಿಚ್ ಪರಾಠ ರೆಡಿ ಆಗ್ಯಾವ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಧನ್ಯವಾದಗಳು.